ಹಾಯ್ ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ಪರ್ಧಾಗಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ಕಳೆದ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ಚರ್ಚೆಯಾಗಿತ್ತು. ಹೈದರಾಬಾದ್ ಕರ್ನಾಟಕದಲ್ಲೇ 6,500 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋಬೇಕು ಅಂತಂದು ಮಾನ್ಯ ಶಿಕ್ಷಣ ಸಚಿವರು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು. ಅದೇ ರೀತಿಯಾಗಿ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟ ತಕ್ಷಣವೇ ಕೂಡ ಅಧಿಸೂಚನೆ ಹೊರಡಿಸುವಂಥ ಎಲ್ಲ ಲಕ್ಷಣಗಳನ್ನು ಕಾಣಿಸ್ತಾ ಇದ್ದೇವೆ. ಹೀಗಾಗಿ ತಾವು ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗಿದ್ದೇ ಆದರೆ ಮುಂಬರುವಂತಹ 6 to 8 ಟೀಚರ್ಸ್ನಲ್ಲಿ ತಮ್ಮ ಹೆಸರು ಇರ್ತದ. ಆ ಒಂದು ಹುದ್ದೆಯನ್ನು ನಾವು ಪಡ್ಕೋತೀವಿ ಅಂತ ಹೇಳುತ್ತಾ, ನಾನು ಕಳೆದ ಒಂದು ತರಗತಿಯಲ್ಲಿ ಯಾವ ರೀತಿ ಅಧ್ಯಯನವನ್ನು ಮಾಡಬೇಕು ಮತ್ತು ಯಾವ ರೀತಿ ಯಾವ ಪುಸ್ತಕಗಳನ್ನು ಓದಬೇಕು ಅಂತಂದು ಒಂದು ತರಗತಿಯನ್ನು ಮಾಡಿದ್ದೆ. ಆ ತರಗತಿಯನ್ನು ವೀಕ್ಷಣೆ ಮಾಡ್ಕೋತ ಬರ್ರಿ ಅಂತಂದು ಇವತ್ತು ಏನು ಮಾಡ್ತೀನಿ ಅಂತಂದರೆ, ಮತ್ತೆ ಯಾವ ರೀತಿ ಪೇಪರ್ಸ್ಗಳು ಇರ್ತವೆ, ಪೇಪರ್ 1, ಪೇಪರ್ 2, ಪೇಪರ್ 3ಯಲ್ಲಿ ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಮತ್ತು ಯಾವ ಟಾಪಿಕ್ಗಳೇನು ಇರ್ತಾವೆ ಅಂತಂದು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಮಾಡಿರ್ತಾನೆ ಅಂತಂದ್ರೆ, ನೋಡ್ರಿ, ಆ ಪರೀಕ್ಷೆಯ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದೆ, ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಅಂತಂದ್ರೆ, ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು ಅದು 50% ಕೌಂಟ್ ಮಾಡ್ತಾನೆ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು ಎಷ್ಟು ಪರಿಗಣಿಸ್ತಾನೆ ಅಂತಂದ್ರೆ 50, ಮತ್ತು TET ಪರೀಕ್ಷೆಯಲ್ಲಿ ಪಡೆದಂತಹ 20 ಅಂಕಗಳನ್ನು ಅಲ್ಲಿ ಪರಿಗಣಿಸ್ತಾನೆ. ಮತ್ತೆ ಏನು ಮಾಡ್ತಾನೆ ಅಂತಂದ್ರೆ, ಪದವಿಯಲ್ಲಿ ಪಡೆದಂತಹ ಪರ್ಸೆಂಟೇಜ್ ಅಲ್ಲಿ ಅಂಕಗಳ ಬಗ್ಗೆ ಅಲ್ಲಿ ಒಂದು 20 ಅಂಕಗಳನ್ನು ನೋಡ್ಕೋತಾನೆ. ತದನಂತರ ಏನಪ್ಪ ಅಂತಂದ್ರೆ, ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಅಂತಂದರೆ BEd DEd ಏನಾಗಿರ್ತದಲ್ಲ, ಆ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು ಅವು 10 ಟೋಟಲ್ 100 ಮಾರ್ಕ್ಸಿಗೆ ಏನು ಮಾಡ್ತಿರ್ತಾನೆ ಅಂತಂದ್ರೆ ಪರ್ಸೆಂಟೇಜನ್ನು ಕೌಂಟ್ ಮಾಡ್ತಾ ಇರ್ತಾನೆ. ಮೊದಲನೇದಾಗಿ ಏನು ಮಾಡ್ತಿರ್ತಾನೆ ಅಂತಂದ್ರೆ, ನೋಡ್ರಿ, ಪೇಪರ್ 1ನಲ್ಲಿ ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಯಾವ ರೀತಿ ಟಾಪಿಕನ್ನು ಒಳಗೊಂಡಿರ್ತದೆ ಅಂತಂದ್ರೆ, ನೋಡಿರಿ, ಪ್ರಶ್ನೆ ಪತ್ರಿಕೆ ವಿಷಯ ಹಾಗೂ ಅಂಕಗಳು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು OMR ಸೀಟ್ನಲ್ಲಿ ಏನು ಮಾಡ್ಬೇಕಾಗ್ತದೆ, ನಾವು ಅಲ್ಲಿ ಉತ್ತರಿಸಬೇಕಾಗ್ತದೆ. ಈ ಒಂದು ಪೇಪರ್ 1ನಲ್ಲಿ ಏನು ಮಾಡ್ಬೇಕು, ನಾವು OMR ಸೀಟ್ನಲ್ಲಿ ಉತ್ತರಿಸಬೇಕಾಗ್ತದೆ. ನೋಡಿರಿ, ಸಾಮಾನ್ಯ ಕನ್ನಡ ಅಲ್ಲಷ್ಟೇ ಟೋಟಲ್ ಇದೆ ಎಷ್ಟು ಅಂತಂದರೆ 150 ಅಂಕಗಳಿಗೆ ಸಂಬಂಧಪಟ್ಟಾಗಿರ್ತದೆ ಈ ಪೇಪರ್. ಅಲ್ಲಿ ನೋಡ್ರಿ, ಅಲ್ಲಿ ಏನಂತಂದರೆ ಸಾಮಾನ್ಯ ಕನ್ನಡ ಎಷ್ಟಪ್ಪ ಅಂತಂದರೆ 25 ಅಂಕಗಳ ಮೇಲೆ ಕ್ವಶನ್ಸನ್ನು ಇರ್ತವೆ. ಸಾಮಾನ್ಯ ಇಂಗ್ಲೀಷ್ ಅಲ್ಲಿ 25 ಅಂಕಗಳು. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅಲ್ಲಿ ಏನಿರ್ತದೆ ಅಂತಂದ್ರೆ ಕ್ವಶನ್ಸನ್ನು ಇರ್ತವೆ. ಎಷ್ಟು ಅಂತಂದರೆ 25 ಅಂಕಗಳು, 25 ಅಂಕ. ನೋಡಿರಿ, ಆಮೇಲೆ ಏನಪ್ಪ ಅಂತಂದ್ರೆ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಹಾಗೂ ಬೋಧನಾ ಶಾಸ್ತ್ರ ಇದ್ರ ಬಗ್ಗೆ ಎಷ್ಟು ಇರ್ತಾವೆ ಅಂತಂದ್ರೆ 50 ಅಂಕಗಳು ಇರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಇದ್ರ ಮೇಲೆ ಏನಿರ್ತದೆ ಅಂತಂದ್ರೆ 15 ಅಂಕಗಳು ಇರ್ತವೆ. ತದನಂತರ ಯಾವನಪ್ಪ ಅಂತಂದರೆ, ಗಣಕಯಂತ್ರದ ಸಾಕ್ಷರತೆ ಅಲ್ಲಿ ಎಷ್ಟು ಅಂತಂದರೆ 10 ಅಂಕ. ಟೋಟಲ್ ಎಷ್ಟಪ್ಪ ಅಂತಂದ್ರೆ 150 ಅಂಕಗಳು ಏನು ಮಾಡ್ಬೇಕಾಗ್ತದೆ, ನಾವಲ್ಲಿ ಆ 150 ಅಂಕಗಳಿಗೆ ನಾವು ಉತ್ತರಿಸ್ಬೇಕಾಗ್ತದೆ. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೆ ಪತ್ರಿಕೆ 2. ಪೇಪರ್ 1 ಆಯಿತು. ಈಗ ಪೇಪರ್ 2ನಲ್ಲಿ ಏನಿರ್ತದೆ ಅಂತಂದ್ರೆ, ನೋಡಿ, ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ 50 ಅಂಕ ಗಳಿಸೋದು ಕಡ್ಡಾಯ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗ್ತದೆ ಅಂತಂದ್ರೆ, ಕಂಪಲ್ಸರಿ ಏನು ಮಾಡಬೇಕು, 50 ಅಂಕಗಳನ್ನು ಗಳಿಸಲೇಬೇಕು. 50 ಅಂಕಗಳು ಗಳಿಸಿದ್ರೆ ನಮ್ಮ ಪೇಪರಲ್ಲಿ ಏನಾಗ್ತದೆ ಅಂತಂದ್ರೆ ವ್ಯಾಲಿಡ್ ಆಗ್ತದೆ. ಇಲ್ಲ ಅಂತಂದರೆ ನಾವು ಆಯ್ಕೆ ಪಟ್ಟಿಗೆ ಪರಿಗಣಿಸೋದಿಲ್ಲ. ನೋಡಿ, ಆಯಾ ವಿಷಯದ ಜ್ಞಾನ ಬಹುಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಇರ್ತಾವೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಬಹುಆಯ್ಕೆ ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ನೋಡಿರಿ, ಆ ವಿಷಯದ ಜ್ಞಾನ ವಿವರಣಾತ್ಮಕ ಉತ್ತರ ಬರೆಯೋದು. ಇಲ್ಲಿ ಏನಿರ್ತದೆ ಅಂತಂದ್ರೆ ರೈಟಿಂಗ್ ಇರ್ತದೆ. ಇದು ಒಂದು ಪೇಪರ್ನಲ್ಲಿ ಏನಿರ್ತದೆ, ಟೋಟಲ್ ಎಷ್ಟಪ್ಪ ಅಂತಂದ್ರೆ 150 ಮಾರ್ಕ್ಸ್ನು ಕೂಡ ಏನಿರ್ತದೆ ಅಂತಂದ್ರೆ ರೈಟಿಂಗ ಇರ್ತದೆ. 100 ಮಾರ್ಕ್ಸ್ ರೈಟಿಂಗ್ ಇರ್ತದೆ, 50 ಮಾರ್ಕ್ಸ್ ಏನಪ್ಪ ಅಂತಂದ್ರೆ ನಾವು OMR ಸೀಟ್ನಲ್ಲಿ ಉತ್ತರಿಸ್ಬೇಕಾಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಪೇಪರ್ 3. ನೋಡಿ, ಆಯಾ ಬೋಧನಾ ಮಾಧ್ಯಮದ ವಿವರಣಾತ್ಮಕ ಪರೀಕ್ಷೆ ಇರ್ತದೆ. ಇಲ್ಲಿ ಏನಂತಂದ್ರೆ, ನಾವು ಕಳೆದ ಒಂದು ತರಗತಿಗಳಲ್ಲಿ ಹೇಳಿದ್ದೆ, ನಾನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಕೂಡ ನಾವು ಏನು ಮಾಡ್ತಿರ್ತೀನಿ, ಈ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಸ್ಪೆಸಿಫಿಕ್ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಪೇಪರ್ 3ಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಡಿಯೋಗಳನ್ನ ನಾವು ಮುಂದೆ ಮಾಡ್ತಾ ಇದ್ದೀವಿ. ಆ ತರಗತಿಗಳನ್ನೆಲ್ಲ ವೀಕ್ಷಣೆ ಮಾಡ್ಕೊತ ಬರ್ರಿ ಅಂತಂದು. ನೋಡ್ರಿ, ಇಲ್ಲಿ ಏನಿರ್ತದೆ ಅಂತಂದ್ರೆ ಆಯಾ ಬೋಧನಾ ಮಾಧ್ಯಮದ ವಿವರಣಾತ್ಮಕವಾದ ಪರೀಕ್ಷೆ ಇರ್ತದೆ. ಆಮೇಲೆ ನೋಡ್ರಿ, ಅಭ್ಯರ್ಥಿಗಳು ನಿಗದಿಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವ ಭಾಷೆಯ ಬಳಕೆ ಸಾಮರ್ಥ್ಯ, ಗ್ರಹಿಸುವಿಕೆ, ಶಬ್ದ ಭಂಡಾರ ಮತ್ತು ಬರವಣಿಗೆ ಸಾಮರ್ಥ್ಯಗಳನ್ನು ಪರೀಕ್ಷಿಸಲಾಗುವುದು. ಒಟ್ಟಾರೆ ಈ ಪ್ರಶ್ನೆ ಪತ್ರಿಕೆ 3ರಲ್ಲಿ ಏನು ಮಾಡ್ತಿರ್ತಾನೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ, ನೋಡ್ರಿ ಏನು ಹೇಳ್ತಾನೆ ಅಂತಂದ್ರೆ ಭಾಷೆಯ
ಬಳಕೆ, ಯಾವ ರೀತಿ ನಮ್ಮ ಭಾಷೆಯನ್ನು ಅಲ್ಲಿ ನಾವು ಬಳಕೆಯನ್ನು ಮಾಡ್ತೀವಿ, ಆಮೇಲೆ ಸಾಮರ್ಥ್ಯ, ಗ್ರಹಿಸುವಿಕೆ, ಶಬ್ದ ಭಂಡಾರ ಮತ್ತು ಬರವಣಿಗೆ ಈ ಎಲ್ಲನೂ ಕೂಡ ಏನಾಗ್ತದ ಅಂತಂದ್ರೆ ಈ ಪೇಪರ್ 3ಯಲ್ಲಿ ನಾವು ಏನು ಮಾಡಬೇಕಾಗ್ತದ ಪರಿಗಣಿಸ್ತಾರೆ ಅವರು. ಒಟ್ಟು ಎಷ್ಟು ಅಂಕಗಳಂತಂದ್ರೆ 100 ಅಂಕಗಳಿಗೆ ಆ ಪ್ರಶ್ನೆ ಪತ್ರಿಕೆ ಇದ್ದಿರ್ತದೆ ನೋಡ್ರಿ. ಇಲ್ಲೂ ಏನಪ್ಪ ಅಂತಂದ್ರೆ ಕಂಪಲ್ಸರಿ ನಾವು ಇಲ್ಲಿನೂ ಎಲ್ಲ ಅಂದ್ರೆ 100ಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ 90 ಅಂಕಗಳನ್ನು ಪಡೆದರೆ ಮಾತ್ರ ಏನಾಗ್ತದ ಅಂತಂದ್ರೆ ಅಲ್ಲಿ ನಾವು ಆಯ್ಕೆಯ ಪಟ್ಟಿಯಲ್ಲಿ ನಮ್ಮ ಹೆಸರು ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಬರೀ ನಾವು ಪಾಸಿಂಗ್ ಮಾರ್ಕ್ಸ್ ಬೇಕು ಅಥವಾ ಎಷ್ಟೇ ಮಾರ್ಕ್ಸ್ ತೊಗೋಬೇಕಂತಂದ್ರೆ ಆಗಲ್ಲ. 100ಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ 90 ಮಾರ್ಕ್ಸ್ಗಳನ್ನು ತೊಗೊಂಡೋದೇ ಆದ್ರೆ ಮುಂಬರುವಂತಹ ಆಯ್ಕೆ ಪಟ್ಟಿಯಲ್ಲಿ ಕೂಡ ಏನಾಗ್ತದ ಅಂತಂದ್ರೆ ನಮ್ಮ ಹೆಸರು ಇರ್ತದೆ ಅಂತ ಹೇಳುತ್ತಾ ಮುಂದೆ ಬರುವಂತಹ ಎಲ್ಲ ನಮ್ಮ ತರಗತಿಗಳನ್ನು ವೀಕ್ಷಣೆ ಮಾಡಿರಿ ಅಂತ ಹೇಳುತ್ತಾ ಕಳೆದ ಒಂದು ತರಗತಿಯಲ್ಲಿ ಕೂಡ ನಾವು ವಿಡಿಯೋನ ಮಾಡಿದ್ವಿ. ಮುಂಬರುವಂತಹ ಸರಣಿ ವಿಡಿಯೋಗಳನ್ನು ಎಲ್ಲ ನಮ್ಮ ಸ್ಪರ್ಧಾ ಯೂಟ್ಯೂಬ್ ಚಾನಲಲ್ಲಿ ಭಾಳಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಅದರೆಲ್ಲ ಸದುಪಯೋಗ ನೋಡ್ಕೋರಿ ಅಂತ ಹೇಳುತ್ತಾ ಪಡ್ಕೋರಿ ಅಂತ ಹೇಳುತ್ತಾ ಇಷ್ಟು ಹೇಳಿ ನಮ್ಮ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.